ಪ್ರಸ್ತುತ ಭಾರತದ ವಿವಿಧ ರಾಜ್ಯಗಳ ವಿಧಾನಸಭೆಗಳಲ್ಲಿ ಸುಮಾರು 282 ಮುಸ್ಲಿಂ ಶಾಸಕರಿದ್ದಾರೆ. 2013ರಲ್ಲಿ ಈ ಸಂಖ್ಯೆ ಸುಮಾರು 339 ಇತ್ತು. ಅಂದ್ರೆ ಕಳೆದ ಒಂದು ದಶಕದಲ್ಲಿ ಈ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನ ನೀವೇ ನೋಡ್ಬೋದು. ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟಿರಬೇಕಾಗಿತ್ತು? ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪ್ರಮಾಣ ಸುಮಾರು 14.2ರಷ್ಟಿದೆ. ಭಾರತದ ಒಟ್ಟು ವಿಧಾನಸಭೆ ಸ್ಥಾನಗಳ ಅಂದರೆ ಸುಮಾರು 4123 ಸ್ಥಾನಗಳ ಪೈಕಿ ಆ ಲೆಕ್ಕಾಚಾರದ ಪ್ರಕಾರವೇ ನೋಡೋದಾದ್ರೆ ಇರಬೇಕಾದ ಮುಸ್ಲಿಂ ಶಾಸಕರ ಸಂಖ್ಯೆ 580ರಿಂದ 600. ಎಷ್ಟು ಜನ ಇದ್ದಾರೆ? 282. ಇವ್ರು ತೋರಿಸೋದೇನು 19ರಲ್ಲಿ 18, ಅದು ಮಾತ್ರ ಹೈಲೈಟ್ ಆಗ್ತದೆ. 600 ಜನ ಇರೋ ಕಡೆ ಬರೀ 282 ಜನ ಇಡೀ ದೇಶದಲ್ಲಿ ಮುಸ್ಲಿಂ ಶಾಸಕರಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. 664 ಶಾಸಕರ ಪೈಕಿ ಮುಸ್ಲಿಮರ ಸಂಖ್ಯೆ 12%ರಿಂದ 14% ಮಾತ್ರ. ಇವರೀಗ ಬಿಜೆಪಿನ ಹೊರತುಪಡಿಸಿದ ಕಾಂಗ್ರೆಸ್ ಸೇರಿದ ಹಾಗೆ ಅನೇಕ ವಿರೋಧ ಪಕ್ಷಗಳು ಏನು ಸೆಕ್ಯುಲರ್ ಜಾತ್ಯತೀತ ಐಡಿಯಾಲಜಿಯನ್ನು ಮಾತಾಡ್ತಾರೆ, ಪ್ರಜಾಪ್ರಭುತ್ವದ ಆಶಯಗಳ ಪರವಾಗಿರ್ತಾರೆ, ಸಂವಿಧಾನಬದ್ಧವಾಗಿ ನಡ್ಕೋತಾರೆ. ಅವರೆಲ್ಲರೂ ಕೂಡ ಮುಸಲ್ಮಾನರ ಪಾರ್ಟಿಗಳಾಗಿದ್ದಾವೆ. ಹಿಂದೂಗಳು ಉಳ್ಕೋಬೇಕು ಅಂದರೆ ಬಿಜೆಪಿನ ನಾವು ಬೆಂಬಲಿಸೋಣ. ಮುಸಲ್ಮಾನರಿಗಾದ್ರೆ 50ಕ್ಕೂ ಹೆಚ್ಚು ರಾಷ್ಟ್ರಗಳಿದ್ದಾವೆ, ಕ್ರಿಶ್ಚಿಯನ್ಗಾದ್ರೆ 60ಕ್ಕೂ ಹೆಚ್ಚು ರಾಷ್ಟ್ರಗಳಿದ್ದಾವೆ. ನಮಗೆ ಒಂದೇ ಒಂದು ರಾಷ್ಟ್ರ ಇರೋದು. ಅದನ್ನು ಕೂಡ ಈ ಕಾಂಗ್ರೆಸ್ನವರು ಮತ್ತು ಇತರರು ಕಿತ್ಕೊಂಡು ತಿಂದು ಬಿಡ್ತಾರೆ. ಆಮೇಲೆ ನಾವು ಮಣ್ಣು ತಿನ್ಬೇಕಾಗುತ್ತೆ, ನಾವು ದೇಶ ಬಿಟ್ಟು ಹೋಗ್ಬೇಕಾಗುತ್ತೆ, ಮಾರಣ ಹೋಮಗಳು ನಡೀತವೆ ಅಂತ ಹೇಳ್ಬಿಟ್ಟು ನೆರೇಟಿವ್ನ ಸೆಟ್ ಮಾಡ್ತಾ ಇದ್ದಾರೆ. ಹಲೋ ನಮಸ್ಕಾರ. ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಹೊರಬಿದ್ದ ಮೇಲೆ ಪಶ್ಚಿಮ ಬಂಗಾಳ, ಅಸ್ಸಾಂ ಸೇರಿದ ಹಾಗೆ ಕೆಲವು ಕಡೆ ಬಿಜೆಪಿಯ ಪಾರುಪತ್ಯ ಹೆಚ್ಚಾದ ಮೇಲೆ, ಅಧಿಪತ್ಯ ಹೆಚ್ಚಾದ ಮೇಲೆ ಹೇಗೆ ಗೆಲ್ತಾರೆ, ಹೇಗೆ ಗೆಲ್ಲಲ್ಲ, ಈ ಚರ್ಚೆ ಅಲ್ಲ ಇದು. ಬಿಜೆಪಿ ಭಾರತ ದೇಶದಲ್ಲಿ ಹೆಚ್ಚು ಕಮ್ಮಿ, ಅದು ಉತ್ತರ ಭಾರತದಲ್ಲಿ, ಸೌತ್ ಇಂಡಿಯಾದಲ್ಲಿ ಬಿಜೆಪಿ ಇಲ್ಲ. ಉತ್ತರ ಭಾರತದ ಮಧ್ಯಭಾಗದಲ್ಲಿ ಆಲ್ಮೋಸ್ಟ್ ಆವರಿಸಿದೆ. ಈಶಾನ್ಯ ರಾಜ್ಯಗಳು ಆಲ್ಮೋಸ್ಟ್ ಕಬ್ಜಾ ಮಾಡಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲುತ್ತೆ, ಚಾನ್ಸೇ ಇಲ್ಲ, ಹಿಂದಿ ಮತ್ತು ಹಿಂದುತ್ವಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಮಾತನಾಡ್ತಿದ್ದಂತಹ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಬಿಜೆಪಿ 208 ಸ್ಥಾನಗಳನ್ನು ಪಡೆದು ಮಹಾ ಜಯವನ್ನು ಸಾಧಿಸಿದೆ. ಆ ಜಯದ ಹಿಂದೆ ಅನೇಕ ವಿಮರ್ಶೆ, ವಿಚಾರ, ಟೀಕೆ, ವಿಪರೀತಗಳೆಲ್ಲ ನಡೀತಾ ಇದೆ. ಅದನ್ನೆಲ್ಲ ನಾವು ಬದಿಗಿಡೋಣ. ಆದರೆ ಬಿಜೆಪಿ ಈ 2 ರಾಜ್ಯಗಳನ್ನು ಗೆದ್ದ ನಂತರ ಒಂದು ವಿಚಿತ್ರವಾದಂತಹ ನೆರೇಟಿವ್, ಅಥವಾ ಆಲ್ರೆಡಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಪ್ರೊಪಗಂಡ ವರ್ಕೌಟ್ ಆಗ್ತಾ ಇರೋದ್ರಿಂದ ಅದೇ ಆಧಾರದಲ್ಲಿ ಒಂದು ನೆರೇಟಿವ್ನ ಸೆಟ್ ಮಾಡಲಾಗ್ತಿದೆ. ಕಾಂಗ್ರೆಸ್ ಕಂಪ್ಲೀಟ್ ಮುಸ್ಲಿಂ ಲೀಗ್ ಆಗಿದೆ. ಯಾರೋ ಒಬ್ಬ ಮುಸ್ಲಿಂ ಶಾಸಕನೋ ಮುಸ್ಲಿಂ ಲೀಡರೋ, ಅವನ ಹೆಸರು ಕೂಡ ನೆನಪಿಲ್ಲ, ಆದರೆ ಮಾಧ್ಯಮಗಳು ಮಹಾನ್ ನಾಯಕ ಅಂತ, ಅವ್ನು ಯಾರಿಗೂ ಗೊತ್ತೇ ಇಲ್ಲ, ಮಹಾನ್ ನಾಯಕ, ಮುಸಲ್ಮಾನರ ಮಹಾನ್ ನಾಯಕ ಒಬ್ಬ ಈ ಥರದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಕಾಂಗ್ರೆಸ್ ಮುಸ್ಲಿಂ ಲೀಗ್ ಆಗ್ತಿದೆ. ಕಾಂಗ್ರೆಸ್ ಪಕ್ಷ ಕಂಪ್ಲೀಟ್ ಆಗಿ ಮುಸಲ್ಮಾನರಿಗೆ ಸರೆಂಡರ್ ಆಗೋಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರೋರೆಲ್ಲ ಮುಸಲ್ಮಾನರು. ಮೊನ್ನೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಗೆದ್ದ ಶಾಸಕರು ಕೆಲವು ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಮುಸಲ್ಮಾನರೇ. ಕಾಂಗ್ರೆಸ್ ಮುಸಲ್ಮಾನರಿಗೋಸ್ಕರನೇ ಇರುವ ಪಕ್ಷ, ಬಿಜೆಪಿ ಹಿಂದೂಗಳಿಗೋಸ್ಕರ ಇರುವ ಪಕ್ಷ. ಯಾರು ಬೇಕೋ ತೀರ್ಮಾನ ನೀವು ತಗೊಳ್ಳಿ, ಈ ಥರದೊಂದು ನೆರೇಟಿವ್ನ ಸೃಷ್ಟಿ ಮಾಡಿದ್ದಾರೆ. ಈ ದೇಶದಲ್ಲಿ ಬಿಜೆಪಿ ಅಭಿಮಾನಿ ಮುಸಲ್ಮಾನರನ್ನ ದ್ವೇಷಿಸುವಂತ ಮಾತನಾಡ್ತಿದ್ದ, ಅದಾದ್ಮೇಲೆ ಕಾರ್ಯಕರ್ತರು ಮಾತಾಡ್ತಾ ಇದ್ರು, ಈಗ ನಾಯಕತ್ವ ಕೂಡ ಮಾತಾಡ್ತಾ ಇದೆ. जो हमारे साथ हम उनका साथ, सबका साथ सबका विकास बंद करो. ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಲಾಗ್ತಾ ಇದೆ. ಹೆಚ್ಚು ಕಮ್ಮಿ ಅವರೇ ಆಗ್ತಾರೆ. ಅವ್ರು ನೇರವಾಗಿ ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಲ್ಲ, ಯಾರು ನಮ್ಗೆ ಸಾಥ್ ಕೊಡ್ತಿರೋ ಅವರಿಗೆ ನಾವು ಸಾಥ್ ಕೊಡ್ತೀವಿ, ಇಲ್ಲ ಅಂದ್ರೆ ನಾವು ನಿಮ್ಮನ್ನ ದೂರ ಇಡ್ತೀವಿ, ನಿರಾಕರಿಸ್ತೀವಿ, ದ್ವೇಷ ಮಾಡ್ತೀವಿ. ಯಾರು ನಮಗೆ ಸಾಥ್ ಕೊಡ್ತಿರೋ, ಯಾರು ನಮ್ಮ ಅಜೆಂಡಾವನ್ನು ಒಪ್ಕೋತಿರೋ, ಯಾರು ನಮ್ಮ ಪ್ರೊಪಗಂಡವನ್ನು ಒಪ್ಕೋತಿರೋ, ಯಾರು ನಮ್ಮ ಸಿದ್ಧಾಂತವನ್ನು ಒಪ್ಕೋತಿರೋ, ಯಾರು ನಾವು ಹೇಳ್ದಂಗೆ ಕೇಳ್ತಿರೋ ಅವ್ರ ಜೊತೆ ನಾವಿರ್ತೀವಿ, ಇಲ್ಲಾಂದ್ರೆ ದೂರ ಇಡ್ತೀವಿ. ಹೀಗಾಗೋದಕ್ಕೆ ಸಾಧ್ಯ ಇದೆಯಾ? ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ನೇರವಾಗಿ ಮುಸಲ್ಮಾನರನ್ನ ಟೀಕೆ ಮಾಡ್ತಾರೆ. हम तो खोल के हिंदू का राजनीति करता हूं भाई, उसमें क्या प्रॉब्लम है? ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರನ್ನ ವಿಶ್ವಾಸದಿಂದ ತಗೊಂಡು ಹೋಗಬೇಕಾದಂತಹ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರವನ್ನು ನಡೆಸುವಂಥ ಒಬ್ಬ ವ್ಯಕ್ತಿಯ ಬಾಯಲ್ಲಿ ಈ ಥರದ ಮಾತುಗಳು ಬರ್ತಾ ಇದ್ರೆ ಇನ್ನು ಅಭಿಮಾನಿ ಕಾರ್ಯಕರ್ತರು ಇನ್ನೇನು ಮಾತಾಡ್ತಾರೆ? ನಾಯಕತ್ವದ ಶ್ರೀರಕ್ಷೆ ಇದ್ದಾಗ, ನಾಯಕತ್ವವೇ ದ್ವೇಷದ ಮಾತನಾಡ್ತಾ ಇದ್ದಾಗ, ದ್ವೇಷ ಮಾಡುವಂಥ ಮಾನಸಿಕತೆಗೆ ಫ್ಯೂಲ್ ತುಂಬಿದಾಗ ಆತ ಕೃತ್ಯಗಳನ್ನು ಮಾಡೇ ಮಾಡ್ತಾರೆ. ದೇಶದ ಭವಿಷ್ಯ ಕರಾಳಾಗೋದಕ್ಕೆ ಇದಕ್ಕಿಂತ ದೃಷ್ಟಾಂತ ಬೇಕಾಗಿಲ್ಲ. ಈಗಿರುವ ನೆರೆಟಿವ್ ಏನು? ಬಿಜೆಪಿ ಕೃಪಾಪೋಷಿತ ಮಾಧ್ಯಮ,
ಬಿಜೆಪಿ ಕೃಪಾಪೋಷಿತ ಸಾಮಾಜಿಕ ಜಾಲತಾಣಗಳು, ಬಿಜೆಪಿ ಕೃಪಾಪೋಷಿತ ಯೂಟ್ಯೂಬ್ ಚಾನೆಲ್ಗಳು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗಳೆಲ್ಲ ಕಾಂಗ್ರೆಸ್ ಕಂಪ್ಲೀಟ್ ಮುಸಲ್ಮಾನರ ಪಕ್ಷವಾಗಿದೆ. ಹಿಂದೂಗಳಿಗೆ ಉಳಿದಿರೋದು ಬಿಜೆಪಿ ಪಕ್ಷ ಮಾತ್ರ. ಕಾಂಗ್ರೆಸ್ ಕಂಪ್ಲೀಟ್ ಮುಸ್ಲಿಮರ ಪಕ್ಷ ಆಗಿದೆ. ಇತ್ತೀಚೆಗೆ ಬಂದಂತಹ ರಿಸಲ್ಟ್ಗಳನ್ನು ನೋಡ್ತಾ ಇದ್ರೆ ನಿಮಗೆ ಇವೆಲ್ಲ ಅರ್ಥ ಆಗ್ತದೆ. ಅಸ್ಸಾಂನಲ್ಲಿ ಕಾಂಗ್ರೆಸ್ ಗೆದ್ದಂತಹ 19 ಸ್ಥಾನಗಳಲ್ಲಿ 18 ಜನ ಮುಸ್ಲಿಮರು, ಒಬ್ಬನೇ ಒಬ್ಬ ಹಿಂದೂ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಗೆದ್ದಿದೆ 2 ಸೀಟು, ಅದರಲ್ಲಿ 2 ಕೂಡ ಮುಸ್ಲಿಮರು. ಕಾಂಗ್ರೆಸ್ ಕೇರಳದಲ್ಲಿ 63 ಸ್ಥಾನಗಳನ್ನು ಗೆದ್ದಿದೆ, ಅದರಲ್ಲಿ 8 ಜನ ಮುಸ್ಲಿಮರು, 46 ಜನ ಕ್ರಿಶ್ಚಿಯನ್ನರು, ಕೇವಲ 5 ಜನ ಹಿಂದೂಗಳು. ಹೀಗೊಂದು ನೆರೇಟಿವ್ನ ಸೃಷ್ಟಿ ಮಾಡಿ ಕಂಪ್ಲೀಟಾಗಿ ಕಾಂಗ್ರೆಸ್ನ ನಿರ್ನಾಮ ಮಾಡೋಣ. ಹಿಂದೂಗಳು ಏನಾದರೂ ಇಲ್ಲಿ ಉಳ್ಕೋಬೇಕಾದ್ರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ. ಬಿಜೆಪಿ ಮಾತ್ರ ಹಿಂದೂಗಳನ್ನು ರಕ್ಷಣೆ ಮಾಡುತ್ತೆ. ಕಾಂಗ್ರೆಸ್ ಕಂಪ್ಲೀಟ್ ಮುಸ್ಲಿಂ ಲೀಗ್ ಆಗೋಗಿದೆ ಅಂತ ಯಾವನೋ ಒಬ್ಬ ಮುಸ್ಲಿಂ ಶಾಸಕ ಹೇಳಿದ್ದನ್ನೇ ದೊಡ್ಡ ಸುದ್ದಿ ಥರ ಮಹಾನಾಯಕ ಹೇಳ್ದಂತ ಯಾವನಿಗೆ ಗೊತ್ತೇ ಇಲ್ಲವ. ಆ ಥರದ ನೆರೇಟಿವ್ನ ಸೃಷ್ಟಿ ಮಾಡ್ತಿದ್ದಾರೆ. ಈ ಹಂತದಲ್ಲಿ ನಾನು ವಾಸ್ತವವನ್ನು ಮಾತಾಡಬೇಕು. ಕಾಂಗ್ರೆಸ್ ಅಸ್ಸಾಂನಲ್ಲಿ 19 ಶಾಸಕರನ್ನ ಗೆಲ್ಸ್ಕೊಂಡು ಬಂದಿದೆ, ಅದರಲ್ಲಿ 18 ಶಾಸಕರು ಮುಸ್ಲಿಮರು ಅಂತ. ಆದರೆ 100 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತು, 100 ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ ಹಾಕ್ತು, ಆಲ್ಮೋಸ್ಟ್ ಹಿಂದೂಗಳೇ. ಅವರೆಲ್ಲ ಡಿಫೀಟ್ ಆದರು. ಗೆದ್ದೋರ ಸಂಖ್ಯೆ ತೋರಿಸ್ತಾ ಇದ್ದೀರಿ, ಗೆದ್ದೋರು ಯಾರು ಅಂತ ತೋರಿಸ್ತಾ ಇದ್ದೀರಿ. ಇವರು ಹೆಚ್ಚು ಟಿಕೆಟ್ ಕೊಟ್ಟಿದ್ದು ಹಿಂದೂಗಳಿಗೆ, ಅದು ತೋರ್ಸೋಕೆ ಹೋಗಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ 2 ಸ್ಥಾನಗಳನ್ನು ಗೆಲ್ತು, 100 ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ತು, ಗೆದ್ದಿದ್ದೆರಡೇ, ಗೆದ್ದವರು 2 ಮುಸ್ಲಿಮರು. ಆದರೆ ಸೋತ 100 ಹಿಂದೂಗಳನ್ನು ತೋರ್ಸೋಕೆ ಹೋಗಲ್ಲ. 100 ಹಿಂದೂಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅನ್ನೋದನ್ನು ಹೇಳಕ್ ಹೋಗಲ್ಲ. ಮರೆ ಮಾಚ್ಬಿಟ್ಟು ಕಾಂಗ್ರೆಸ್ ಕಂಪ್ಲೀಟಾಗಿ ಮುಸಲ್ಮಾನರಿಗೆ ಸರೆಂಡರ್ ಆಗಿದೆ. ಕೇರಳದಲ್ಲಿ 63 ಸ್ಥಾನಗಳ ಪೈಕಿ 8 ಜನ ಮುಸ್ಲಿಂ ಶಾಸಕರು, ಇನ್ನು ಮುಸ್ಲಿಂ ಲೀಗಿಂದ 22 ಶಾಸಕರು ಆಯ್ಕೆಯಾಗಿದ್ದಾರೆ. ಕಳೆದ ಬಾರಿ 15 ಇತ್ತು. ಈ ಸಲ UDFನಲ್ಲಿ ಕಾಂಗ್ರೆಸ್ನ 8, ಮುಸ್ಲಿಂ ಲೀಗ್ನ 22 ಸೇರಿಸಿದ್ರೆ 30 ಜನ ಮುಸ್ಲಿಂ ಶಾಸಕರಿದ್ದಾರೆ. ಓವರಲ್ ಆಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ಶಾಸಕರು 8 ಜನ ಇದ್ದಾರೆ. ಅವರಲ್ಲಿ ಹಿಂದೂಗಳ ಪ್ರಮಾಣ ಎಷ್ಟು, ಮುಸ್ಲಿಮರ ಪ್ರಮಾಣ ಎಷ್ಟು, ಕ್ರೈಸ್ತರ ಪ್ರಮಾಣ ಎಷ್ಟು, ಸಿಖ್ಖರ, ಬೌದ್ಧರ, ಇನ್ನುಳಿದ ಜಾತಿ ಧರ್ಮದವರ ಪ್ರಮಾಣಗಳೆಷ್ಟು ಅನ್ನೋದನ್ನು ನಾನು ಇವತ್ತು ಹೇಳಬೇಕಂತ ಬಂದಿದ್ದೀನಿ. ಅದೇ ಥರ BJP ಪಕ್ಷದಲ್ಲಿ ಎಷ್ಟು ಜನ ಹಿಂದೂ ಶಾಸಕರಿದ್ದಾರೆ, ಎಷ್ಟು ಜನ ಮುಸ್ಲಿಮರು, ಬಿಡಿ ಒಬ್ಬನೇ ಒಬ್ಬ, ಅದನ್ನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡೋಣ. ಹಾಗೆ ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಜನ ಮುಸ್ಲಿಂ ಶಾಸಕರು ಇರಬೇಕಾಗಿತ್ತು, ಶಾಸಕಾಂಗ ವ್ಯವಸ್ಥೆಯಲ್ಲಿ ಮುಸ್ಲಿಮರ ಅಧಿಕಾರದ ಪ್ರಮಾಣ ಯಾವ ಮಟ್ಟಿಗೆ ಕುಸಿತೋಗಿದೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋಣ. ಕೇವಲ ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ತಮಗೇನು ಬೇಕೋ ಅಷ್ಟನ್ನು ಮಾತ್ರ ಮೆನ್ಷನ್ ಮಾಡಿ ಮ್ಯಾನ್ಯುಪ್ಯುಲೇಟ್ ಮಾಡುವಂಥ ನೆರೇಟಿವ್ ಸೃಷ್ಟಿ ಆಗ್ತಿದೆ. ಅದನ್ನು ಬ್ಲೈಂಡಾಗಿ ನಂಬಕ್ಕೆ ಹೋಗ್ಬಿಡಿ. ವಾಸ್ತವಗಳೇ ಬೇರೆ ಇದೆ. ದ್ವೇಷವನ್ನೇ ಉಣ್ತಾ ಹೋದರೆ ಒಂದು ದಿನ ವಿನಾಶ ಅಂತೂ ಖಂಡಿತ. ಆಗ ಕಾಲ ಮಿಂಚಿ ಹೋಗಿರುತ್ತೆ, ಚೇತರಿಸ್ಕೊಳ್ಳೋದಕ್ಕೆ ಅವಕಾಶನೇ ಸಿಗಲ್ಲ. ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಏನಾಯಿತು ಇವೆಲ್ಲ ಮಿತಿ ಮೀರಿದಾಗ ಅವೆಲ್ಲ ಆದ ಮೇಲೆ ಮತ್ತೆ ಹೊಸದಾಗಿ ದೇಶವನ್ನು ಕಟ್ಟಬೇಕು. ಭ್ರಷ್ಟ ವ್ಯವಸ್ಥೆಯ ವಿರುದ್ಧ, ದ್ವೇಷ ವ್ಯವಸ್ಥೆಯ ವಿರುದ್ಧ ಸೆಣಸಾಡುವಂಥ ಮಾನಸಿಕತೆಯನ್ನು ನಾವು ರೂಢಿಸ್ಕೋಬೇಕು. ಇವತ್ತಿನ ಈ ರಿಪೋರ್ಟನ್ನು ಸಂಪೂರ್ಣವಾಗಿ ನೋಡಿ. ಇಲ್ಲಿವರೆಗೆ ನೋಡಿದ್ದು ಇಂಪಾರ್ಟೆಂಟ್ ಅಲ್ಲ, ಇನ್ನು ಮುಂದೆ ನೋಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಸ್ತುತ ಭಾರತದ ವಿವಿಧ ರಾಜ್ಯಗಳ ವಿಧಾನಸಭೆಗಳಲ್ಲಿ ಸುಮಾರು 282 ಮುಸ್ಲಿಂ ಶಾಸಕರಿದ್ದಾರೆ. 2013ರಲ್ಲಿ ಈ ಸಂಖ್ಯೆ ಸುಮಾರು 339 ಇತ್ತು. ಅಂದರೆ ಕಳೆದ ಒಂದು ದಶಕದಲ್ಲಿ ಈ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನು ನೀವೇ ನೋಡ್ಬೋದು. ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟಿರಬೇಕಾಗಿತ್ತು? ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪ್ರಮಾಣ ಸುಮಾರು 14.2ರಷ್ಟಿದೆ. ಭಾರತದ ಒಟ್ಟು ವಿಧಾನಸಭೆ ಸ್ಥಾನಗಳ ಅಂದರೆ ಸುಮಾರು 4123 ಸ್ಥಾನಗಳ ಪೈಕಿ ಆ ಲೆಕ್ಕಾಚಾರದ ಪ್ರಕಾರವೇ ನೋಡೋದಾದರೆ ಇರಬೇಕಾದ ಮುಸ್ಲಿಂ ಶಾಸಕರ ಸಂಖ್ಯೆ 580ರಿಂದ 600. ಎಷ್ಟು ಜನ ಇದ್ದಾರೆ? 282. ಇವ್ರು ತೋರಿಸೋದೇನು 19ರಲ್ಲಿ 18, ಅದು ಮಾತ್ರ ಹೈಲೈಟ್ ಆಗ್ತದೆ. 600 ಜನ ಇರೋ ಕಡೆ ಬರೀ 282 ಜನ ಇಡೀ ದೇಶದಲ್ಲಿ ಮುಸ್ಲಿಂ ಶಾಸಕರಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಪ್ರಸ್ತುತ ಇರುವ 282 ಶಾಸಕರು ಒಟ್ಟು ಶಾಸಕರ ಸಂಖ್ಯೆ ಕೇವಲ 6.8ರಷ್ಟು ಮಾತ್ರ. ಅಂದರೆ ಜನಸಂಖ್ಯೆಗೆ ಹೋಲಿಸಿದರೆ ಪ್ರಾತಿನಿಧ್ಯ ಅರ್ಧಕ್ಕಿಂತಲೂ ಕಡಿಮೆ ಇದೆ. ಇನ್ನು ಯಾವ್ಯಾವ ಪಕ್ಷಗಳಲ್ಲಿ ಮುಸ್ಲಿಂ ಶಾಸಕರಿದ್ದಾರೆ ಅನ್ನೋದನ್ನು ನೋಡ್ಕೊಬರೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವು ಅತಿ ಹೆಚ್ಚು ಅಂದರೆ ಸುಮಾರು 61 ಮುಸ್ಲಿಂ ಶಾಸಕರನ್ನು ಹೊಂದಿದೆ. ಇತ್ತೀಚಿನ ಅಸ್ಸಾಂ ಮತ್ತು ಕೇರಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಹೆಚ್ಚಿನ ಗೆಲುವು ಮುಸ್ಲಿಂ ಅಭ್ಯರ್ಥಿಗಳಿಂದಲೇ ಬಂದಿದೆ. ಜಮ್ಮು ಮತ್ತು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಸುಮಾರು 39 ಶಾಸಕರು, ತೃಣಮೂಲ ಕಾಂಗ್ರೆಸ್ TMC ಪಶ್ಚಿಮ ಬಂಗಾಳದಲ್ಲಿ ಸುಮಾರು 34 ಶಾಸಕರು, ಸಮಾಜವಾದಿ ಪಕ್ಷ SP ಉತ್ತರ ಪ್ರದೇಶದಲ್ಲಿ 34 ಶಾಸಕರು, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೇರಳ ಮತ್ತು ತಮಿಳುನಾಡಿನಲ್ಲಿ ಪ್ರಬಲವಾಗಿದೆ. ಕೇರಳ ಒಂದರಲ್ಲೇ
22 ಶಾಸಕರನ್ನ ಮುಸ್ಲಿಂ ಲೀಗ್ ಹೊಂದಿದೆ. ಕಾಂಗ್ರೆಸ್ ಪಕ್ಷದ 8 ಶಾಸಕರು ಸೇರಿ ಮೊನ್ನೆ ನಡೆದಂತಹ ಕೇರಳ ಚುನಾವಣೆಯಲ್ಲಿ UDF ನ 30 ಮುಸ್ಲಿಂ ಶಾಸಕರು ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಇನ್ನು ಅಸಾದುದ್ದೀನ್ ಓವೈಸಿ ಅವರ ನೇತೃತ್ವದ AIMIM ಆಲ್ ಇಂಡಿಯಾ ಮಜ್ಲಿಸ್ ಇ ಇತ್ತಿಹಾದ್ ಉಲ್ ಮುಸ್ಲಿಮೀನ್ ಪಕ್ಷವು ಭಾರತದ ವಿವಿಧ ರಾಜ್ಯಗಳಲ್ಲಿ ವಿಧಾನಸಭೆಗಳಲ್ಲಿ ಪ್ರಸ್ತುತ 13 ಶಾಸಕರನ್ನು ಹೊಂದಿದೆ. ಹಾಗೆ ಬಿಹಾರದಲ್ಲಿ RJD, CPIM ಮತ್ತು NCP ಪಕ್ಷಗಳಲ್ಲೂ ಮುಸ್ಲಿಂ ಶಾಸಕರಿದ್ದಾರೆ. ಉತ್ತರ ಪ್ರದೇಶದ 19% ಜನಸಂಖ್ಯೆಯಲ್ಲಿ ಕೇವಲ 31 ಶಾಸಕರಿದ್ದಾರೆ. ಈ ಹಿಂದೆ 63 ಜನ ಶಾಸಕರಿದ್ದರು. ಪಶ್ಚಿಮ ಬಂಗಾಳದಲ್ಲಿ 22% ಮುಸ್ಲಿಮರಿದ್ದಾರೆ, ಅವರಲ್ಲಿ 37 ಶಾಸಕರಿದ್ದಾರೆ. ಅಸ್ಸಾಂನ 2026 ಇತ್ತೀಚಿನ ಚುನಾವಣಾ ಫಲಿತಾಂಶದ ಪ್ರಕಾರ ಒಟ್ಟು 126 ಸ್ಥಾನಗಳಲ್ಲಿ 22 ಮುಸ್ಲಿಂ ಶಾಸಕರಿದ್ದಾರೆ. ಇದರಲ್ಲಿ 18 ಮಂದಿ ಕಾಂಗ್ರೆಸ್ ಪಕ್ಷದ ಶಾಸಕರು. ಕರ್ನಾಟಕದಲ್ಲಿ ಪ್ರಸ್ತುತ 9 ಮುಸ್ಲಿಂ ಶಾಸಕರಿದ್ದಾರೆ, ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು. ನಾವಿಲ್ಲಿ ಗಮನಿಸಬೇಕಾಗಿರೋದು ಇಡೀ ದೇಶದಲ್ಲಿ BJPಯಿಂದ ಎಷ್ಟು ಜನ ಮುಸ್ಲಿಂ ಶಾಸಕರಿದ್ದಾರೆ. ನೀವು ಓಟೇ ಹಾಕಲ್ಲ ಅಥವಾ ನಿಮ್ಮ ಓಟೇ ಬೇಡ ಅಂತ ಹೇಳ್ತಾ ಇದ್ದೀವಿ, ಇನ್ನು ನಿಮಗೆ ಟಿಕೆಟ್ ಯಾಕೆ ಕೊಡೋಣ, ಶಾಸಕರು ಯಾಕೆ ಮಾಡೋಣ ಅನ್ನೋ ಧೋರಣೆ ಪ್ರಜಾಪ್ರಭುತ್ವಕ್ಕೆ ಬಹಳ ಅಪಾಯ. ನೀವು ನಾನು ಇಷ್ಟಪಡಲ್ಲ, ಯಾಕೆ ಇಷ್ಟಪಡಲ್ಲ, ನೀವು ಇಷ್ಟಪಡುವ ಹಾಗೆ ಮಾಡ್ತಾನೆ ಇಲ್ವಲ್ಲ. ಇತ್ತೀಚೆಗೆ ಇತಿಹಾಸ ಮಾತಾಡ್ಕೊಂಡು ಬರೋದೇನೆ ಬೇಡ, ಸುಮಾರು ಕಥೆಗಳಿದ್ದಾವೆ. ಸುವೇಂದ್ರ ಅಧಿಕಾರಿ, ಹಿಮಂತ್ ಬಿಸ್ವಾ ಶರ್ಮಾ ಸೇರಿದಾಗೆ ಕರ್ನಾಟಕದಲ್ಲಿ ಒಂದಿಷ್ಟು ಜನ ಇದ್ದಾರೆ. ಯಾವ ರೀತಿಯಾಗಿ ಒಂದು ಸಮುದಾಯವನ್ನು ಟೀಕಿಸ್ತೀರಿ, ದೂರ ಇಡ್ತೀರಿ, ಆದಮೇಲೆ ಅವ್ರ ಹತ್ರ ಬರ್ತಾರ. ತೀರಾ ದಾವಣಗೆರೆ ಅಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲೆ ಆಕ್ರೋಶ ಇದ್ದಾಗಲೂ ಕೂಡ BJP ಆದರೂ ಓಕೆ ಅಂತಾರೆ, ಆದರೆ ನೀವು ಅವ್ರನ್ನ ಹತ್ರ ಬಿಡ್ಕೊಳ್ಳೋದಕ್ಕೆ ನಾಟ್ ಓಕೆ ಅಂತೀರಿ. ಹಿಮಂತ್, ಸುವೇಂದು ಅವ್ರ ಸ್ಟೇಟ್ಮೆಂಟ್, ಹೊಸ ಸ್ಟೇಟ್ಮೆಂಟ್ಗಳೇ ಹೊರಗೆ ಬರ್ತಾ ಇದೆ. ಇಡೀ ದೇಶದಲ್ಲಿ ಹುಡುಕಿದ್ರೆ ತ್ರಿಪುರದಲ್ಲಿ ತಫಜ್ಜಲ್ ಹುಸೇನ್ ಅಂತ ಹೇಳ್ಬಿಟ್ಟು ಒಬ್ಬನೇ ಒಬ್ಬ MLA ಇರೋದು BJPಯಿಂದ. ಅದು ಮುಸ್ಲಿಂ ಡಾಮಿನೇಟ್ ಪ್ಲೇಸ್, ಅಲ್ಲೊಂದು ಸ್ಥಳೀಯ ಪ್ರಭಾವಿ ನಾಯಕತ್ವ ಆತನಿಗೆ ಮಣೆ ಹಾಕಿ ಟಿಕೆಟ್ ಕೊಟ್ಟಿದೆ. ಇಡೀ ದೇಶದಲ್ಲಿ BJPಯಿಂದ MLA ಅಂತಿರೋನು ಒಬ್ಬನೇ ಮಾತ್ರ. ಇವರು ಮಿಕ್ಕವ್ರ ಬಗ್ಗೆ ಕತೆ ಹೇಳ್ತಾ ಇದ್ದಾರೆ. ಈಗ ಇಡೀ ದೇಶದ ಕಥೆಯನ್ನು ನಾವು ಮಾತಾಡೋಣ. ಇಡೀ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ, ಅವರ ಪೈಕಿ ಹಿಂದೂ ಶಾಸಕರ ಸಂಖ್ಯೆ ಎಷ್ಟು, ಮುಸ್ಲಿಂ ಶಾಸಕರ ಸಂಖ್ಯೆ ಎಷ್ಟು, ಆ ಅನುಪಾತವನ್ನು ನೋಡ್ಕೊಂಡು ಬರೋಣ. ಆಗ ಮಾತ್ರ ನಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ಮೇ 2026 ಅಂಕಿಅಂಶಗಳ ಪ್ರಕಾರ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷ ಸುಮಾರು 664 ಶಾಸಕರನ್ನು ಹೊಂದಿದೆ. ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳ ನಂತರ, ಅಂದರೆ ಇತ್ತೀಚಿನ ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಚುನಾವಣೆಗಳ ನಂತರ ಈ ಸಂಖ್ಯೆಯಲ್ಲಿ ಸ್ವಲ್ಪ ಬದಲಾವಣೆಗಳು ಆಗಿದ್ದಾವೆ. ಕಾಂಗ್ರೆಸ್ ಪಕ್ಷದ ಒಟ್ಟು 664 ಶಾಸಕರ ಪೈಕಿ 78% ಶಾಸಕರು ಹಿಂದೂ ಸಮುದಾಯಕ್ಕೆ ಸೇರಿದವರು. ಕೇಳಿಸ್ಕೊಳ್ರಪ್ಪ, ವೆರಿ ವೆರಿ ಇಂಪಾರ್ಟೆಂಟ್. ಉತ್ತರ ಭಾರತ ಮತ್ತು ಮಧ್ಯ ಭಾರತದ ರಾಜ್ಯಗಳಲ್ಲಿ ಈ ಪ್ರಮಾಣ ಹೆಚ್ಚಿದೆ. 664 ಶಾಸಕರ ಪೈಕಿ ಮುಸ್ಲಿಮರ ಸಂಖ್ಯೆ 12% ಮಾತ್ರ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಸುಮಾರು 65-70 ಮುಸ್ಲಿಂ ಶಾಸಕರನ್ನು ಹೊಂದಿದೆ. ಅಸ್ಸಾಂ ಮತ್ತು ಕೇರಳ ರಾಜ್ಯಗಳಲ್ಲಿ ಇವರ ಸಂಖ್ಯೆ ಗಮನಾರ್ಹವಾಗಿದೆ. ಹಾಗೆಯೇ ಕ್ರಿಶ್ಚಿಯನ್ ಸಮುದಾಯ 5-6 ಇದೆ. ಕೇರಳ, ಗೋವಾ ಮತ್ತು ಈಶಾನ್ಯ ರಾಜ್ಯಗಳಾದ ಮೇಘಾಲಯ ಮತ್ತು ಮಿಜೋರಾಂನಲ್ಲಿ ಕಾಂಗ್ರೆಸ್ನ ಕ್ರಿಶ್ಚಿಯನ್ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. 2-3 ಸಿಖ್ ಮತ್ತು ಇತರರಿದ್ದಾರೆ. ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಸಿಖ್ ಶಾಸಕರಿದ್ದಾರೆ. ಇದು ವಾಸ್ತವ, ಇದು ಅಸಲಿಯದು. ಹಾಗೆ ಇಡೀ ದೇಶದಲ್ಲಿ BJPಯ ಶಾಸಕರ ಬಗ್ಗೆ ಎಷ್ಟು ಜನ ಶಾಸಕರಿದ್ದಾರೆ, ಅವರ ಹಿಂದೂಗಳೆಷ್ಟು, ಮುಸಲ್ಮಾನರಿಲ್ಲ ಬಿಡಿ, ಕ್ರಿಶ್ಚಿಯನ್ರೆಷ್ಟು, ಅದು ಬೇರೆ ಬೇರೆ ಸಮುದಾಯ ಸಿಖ್ ಸೇರಿದಾಗೆ ಎಷ್ಟು ಜನ ಇದ್ದಾರೆ ಅದು ನೋಡ್ಕೊಂಬರೋಣ. ಪ್ರಸ್ತುತ ಭಾರತದಲ್ಲಿ BJPಯಿಂದ ಆಯ್ಕೆಯಾದಂತಹ ಸುಮಾರು 1500ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು ಇತ್ತೀಚೆಗೆ ಚುನಾವಣೆ ಆಯ್ತಲ್ಲ, ಈ ಚುನಾವಣೆಯ ನಂತರ ಈ ಸಂಖ್ಯೆಯಲ್ಲಿ ಸ್ವಲ್ಪ ಏರುಪೇರಾಗಿದೆ. ಏರುಪೇರೇನೆಲ್ಲ ಏರಿಕೆ ಆಗಿದೆ. ಈ ಪೈಕಿ ಹಿಂದೂ ಶಾಸಕರು ಸುಮಾರು 98-99. ಲೆಕ್ಕ ಹಾಕೊಳ್ರಪ್ಪ. ಪ್ರಜಾಪ್ರಭುತ್ವದ ಆಶಯಗಳೇನು, ಇವರ ಆಶಯಗಳೇನು, ಇದಕ್ಕೇನಾದರೂ ಕ್ಲಾರಿಟಿ ಕೊಡಬೇಕಾ ನಾವು? BJPಯ ಬಹುಪಾಲು ಶಾಸಕರು ಹಿಂದೂ ಧರ್ಮಕ್ಕೆ ಸೇರಿದವರಾಗಿದ್ದಾರೆ. ಉತ್ತರ ಭಾರತದ ರಾಜ್ಯಗಳಾದ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ ಹಾಗೂ ಕರ್ನಾಟಕ ಮತ್ತು ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ BJP ಎಲ್ಲ ಶಾಸಕರು ಹಿಂದೂ ಸಮುದಾಯದವರೇ ಆಗಿದ್ದಾರೆ. ಕ್ರಿಶ್ಚಿಯನ್ ಶಾಸಕರು ಸುಮಾರು 1-1.5. BJPಯ ಅಲ್ಪಸಂಖ್ಯಾತ ಸಮುದಾಯದ ಶಾಸಕರು ಪ್ರಮುಖವಾಗಿ ಈಶಾನ್ಯ ಭಾರತ ಮತ್ತು ಗೋವಾ ರಾಜ್ಯಗಳಿಗೆ ಸೇರಿದವರು. ಇನ್ನು BJPಯಿಂದ ಆಯ್ಕೆಯಾದ ಮುಸ್ಲಿಂ ಶಾಸಕರ ಸಂಖ್ಯೆ 0.01. ಅದೇ ತ್ರಿಪುರದ ತಫಜ್ಜಲ್ ಹುಸೇನ್ ಅಷ್ಟೇ. ಅದು ಬೈ ಎಲೆಕ್ಷನ್ 2023 ನಡೆದಿರೋದು, ಅಲ್ಲೇ ಆಯ್ಕೆಯಾಗಿ ಬಂದ ಪುಣ್ಯಾತ್ಮ. ಇಲ್ಲಾಂದರೆ ಏನೂ ಇಲ್ಲ. ಪ್ರಜಾಪ್ರಭುತ್ವದ ಆಶಯಗಳು ಹೀಗಿಲ್ಲ, ಅದರ ವಿರುದ್ಧವಾಗಿದೆ. ಇವ್ರದ್ದೇ ಆದಂಥ ಒಂದು ಸಿದ್ಧಾಂತದಲ್ಲಿ ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧವಾದಂಥ ಸಿದ್ಧಾಂತಗಳೆಲ್ಲ ಹೋಗ್ತಾ ಇದ್ದಾರೆ.
ಆ ಅಜೆಂಡಾ, ಆ ಪ್ರೊಪಗಂಡ ಒಂದು ಹಂತಕ್ಕೆ ವರ್ಕೌಟ್ ಆಗ್ತಾ ಇದೆಯಾ? ವರ್ಕೌಟ್ ಆದಂತೆ ಅವರು ತೋರಿಸ್ತಾ ಇದ್ದಾರಾ? ಇದೇ ಒಂದು ಜಿಜ್ಞಾಸೆ ಉಳ್ಕೊಂಡಿರೋದು. ಈಗ ಇವರೀಗ BJPನ ಹೊರತುಪಡಿಸಿದ ಕಾಂಗ್ರೆಸ್ ಸೇರಿದ ಹಾಗೆ ಅನೇಕ ವಿರೋಧ ಪಕ್ಷಗಳು ಏನು ಸೆಕ್ಯುಲರ್, ಜಾತ್ಯತೀತ ಐಡಿಯಾಲಜಿಯನ್ನು ಮಾತಾಡ್ತಾರೆ, ಪ್ರಜಾಪ್ರಭುತ್ವದ ಆಶಯಗಳ ಪರವಾಗಿರ್ತಾರೆ, ಸಂವಿಧಾನಬದ್ಧವಾಗಿ ನಡ್ಕೋತಾರೆ, ಅವರೆಲ್ಲರೂ ಕೂಡ ಮುಸಲ್ಮಾನರ ಪಾರ್ಟಿಗಳಾಗಿದ್ದಾವೆ. ಹಿಂದೂ ವರ್ಸಸ್ ಮುಸ್ಲಿಂ ಪಕ್ಷಗಳು ಅಂದರೆ ಕಾಂಗ್ರೆಸ್ ಆ್ಯಂಡ್ ಅದರ್ಸ್, ಹಿಂದೂ ಪಕ್ಷ ಅಂದರೆ BJP ಮಾತ್ರ. ಈ ದೇಶದ ಬಹುಸಂಖ್ಯಾತರಿರುವಂತಹ ಹಿಂದೂಗಳಿಗೆ BJP ಒಂದೇ ಶ್ರೀರಕ್ಷೆ. ಅವ್ರು ಮಾತ್ರ ನಮ್ಮನ್ನು ಕಾಪಾಡ್ತಾರೆ. ನಾವು ಉಳಿಬೇಕು ಅಂದರೆ BJP ಮಾತ್ರ ಇರಬೇಕು. ಕಾಂಗ್ರೆಸ್ ಆಗಲಿ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬಂದರೆ, ಆಡಳಿತ ನಡೆಸಿದ್ರೆ ಹಿಂದೂಗಳನ್ನು ವಿನಾಶ ಮಾಡ್ತಾರೆ, ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತದೆ, ಆಮೇಲೆ ಹಿಂದೂಗಳು ದೇಶ ಬಿಟ್ಟು ಹೋಗಬೇಕಾಗತ್ತೆ. ಹಿಂದೂಗಳಿಗಿರೋದು ಇದೊಂದೇ ರಾಷ್ಟ್ರ, ಈ ರಾಷ್ಟ್ರವನ್ನು ಕೂಡ ಇವರು ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಹಿಂದೂಗಳು ಉಳ್ಕೋಬೇಕು ಅಂದರೆ BJPನ ನಾವು ಬೆಂಬಲಿಸೋಣ. ಮುಸಲ್ಮಾನರಿಗಾದರೆ 50ಕ್ಕೂ ಹೆಚ್ಚು ರಾಷ್ಟ್ರಗಳಿದ್ದಾವೆ, ಕ್ರಿಶ್ಚಿಯನ್ಗಾದರೆ 60ಕ್ಕೂ ಹೆಚ್ಚು ರಾಷ್ಟ್ರಗಳಿದ್ದಾವೆ. ನಮಗೆ ಒಂದೇ ಒಂದು ರಾಷ್ಟ್ರ ಇರೋದು. ಅದನ್ನು ಕೂಡ ಈ ಕಾಂಗ್ರೆಸ್ನವರು ಮತ್ತು ಇತರರು ಕಿತ್ಕೊಂಡು ತಿಂದುಬಿಡ್ತಾರೆ. ಆಮೇಲೆ ನಾವು ಮಣ್ಣು ತಿನ್ನಬೇಕಾಗತ್ತೆ, ನಾವು ದೇಶ ಬಿಟ್ಟು ಹೋಗಬೇಕಾಗತ್ತೆ, ಮಾರಣ ಹೋಮಗಳು ನಡೀತವೆ ಅಂತ ಹೇಳ್ಬಿಟ್ಟು ನೆರೇಟಿವ್ನ ಸೆಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ವಾಸ್ತವ ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ಸೇರಿದ ಹಾಗೆ ಅನೇಕ ಪಕ್ಷಗಳು ಮುಸಲ್ಮಾನರ ಸಂಖ್ಯೆಗೆ ಅನುಗುಣವಾಗಿ ಏನು ಕೊಡಲಿಲ್ಲ. ತಕ್ಕ ಮಟ್ಟಿಗೆ ಅವರು ಓಟ್ ಹಾಕ್ತಾರೆ ಅನ್ನೋ ಕಾರಣಕ್ಕೆ ಒಂದಿಷ್ಟಾದರೂ ಕೊಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಕೊಟ್ಟಿಲ್ಲ. ಕಾಂಗ್ರೆಸ್ನಲ್ಲಿ ಇರುವಂಥ 664 ಶಾಸಕರ ಪೈಕಿ ಮುಸಲ್ಮಾನರು ಇರೋದೇ 65, ಹೆಚ್ಚು ಕಮ್ಮಿ 600 ಜನ. ಅದರೊಂದು 20-30 ಕ್ರಿಶ್ಚಿಯನ್ನೋ ಬೇರೆ ಸಮುದಾಯದವ್ರನ್ನ ನಾವು ಸೇರಿಸಿದ್ರು ಕೂಡ 560-570 ಹಿಂದೂಗಳಿದ್ದಾರೆ. ಅದನ್ನು ಕನ್ಸಿಡರ್ ಮಾಡಲ್ಲ, ಅದನ್ನು ನೀವು ಮುನ್ನೆಲೆಗೆ ತಂದು ಮಾತಾಡಲ್ಲ. ಹಾಗಾದರೆ BJP ಥರನೇ 100% 100%, 98ರಿಂದ 99, ಅವಾಗ ನಾನು ಕೊಟ್ಟನಲ್ಲ ಲೆಕ್ಕಾಚಾರ, ಆ ಪ್ರಮಾಣದಲ್ಲಿ ಹಿಂದೂಗಳಿಗೆ ಮಣೆ ಹಾಕ್ತಾ ಹೋದರೆ ಎಲ್ಲಿ ಉಳ್ಕೊಳ್ತವೆ ಪ್ರಜಾಪ್ರಭುತ್ವದ ಆಶಯಗಳು? ಸುಮಾರು 28-30 ಕೋಟಿ ಮುಸ್ಲಿಂ ಅಂತಾರೆ. ಅವರ ಸಂಖ್ಯೆಗೆ ಅನುಗುಣವಾಗಿ ಸುಮಾರು 600 ಜನ ಶಾಸಕರು ಇರಬೇಕಾಗಿತ್ತು, 282 ಇರೋದು. ಆ ಪೈಕಿ ಕಾಂಗ್ರೆಸ್ಸು ಇನ್ನುಳಿದವರೆಲ್ಲ ಅವ್ರಿಗೆ ಕೊಟ್ಟಂಥ ಅವಕಾಶಗಳು. ಅದ್ರ ಮೇಲೂ ಕಣ್ಣು ಹಾಕ್ಬಿಟ್ರೆ ಅವನು ಯಾವನು ಮುಸ್ಲಿಂ ನಾಯಕ ಹೇಳ್ದ ಅಂತ ಹೇಳ್ಬಿಟ್ಟು ಯಾವನಿಗೆ ಗೊತ್ತೇ ಇಲ್ಲ. ಅದನ್ನು ಹಿಡ್ಕೊಂಡು ಅವ್ನು ಸುದ್ದಿ ಮಾಡ್ತೀರ. ಬರೀ 282, 600 ಜನ ಇರಬೇಕಿತ್ತು ಅವ್ರ ಸಂಖ್ಯೆಗೆ ಅನುಗುಣವಾಗಿ. ಯಾರ ದೇಶ ಇದು? ನಿಮ್ಗೆ ಮಾತ್ರನಾ? ಅವ್ರದ್ದಲ್ವಾ? ಏನು ಬರ್ಕೊಟ್ಬಿಟ್ಟಿದ್ದಾರ? ಈ ಥರದ ಒಂದು ಪ್ರೊಪಗಂಡವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ವಿನಾಶ ಕಟ್ಟಿಟ್ಟ ಬುತ್ತಿ. ಈ ನೆರೇಟಿವ್ ನಮಗೆಲ್ಲ ಅರ್ಥ ಆಗಲಿ ಅಂತ ಹೇಳೋದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡಿದ್ದೀನಿ. ಇನ್ನಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ನಮಸ್ಕಾರ.